च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 29ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ. ಜ್ಞೇಯಂ ಸರ್ವಂ ತ್ರಿವರ್ಣಸ್ಥೈಃ ಸ್ತ್ರೀಭಿರ್ವೇದಾನ್ ವಿನಾಖಿಲಂ ಸ್ವೀಯ ಪುಣ್ಯತಿ ಸ್ತ್ರೀಣಾಂ ಸ್ವದಾರ ನಿಯತಿರ್ನೃಣಾಂ. ತ್ರಿವರ್ಣಸ್ಥೈಃ ಅಂದರೆ ವಿಪ್ರ, ಕ್ಷತ್ರಿಯ, ವೈಶ್ಯರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಇವರೆಲ್ಲರೂ ಕೂಡ ಸರ್ವಂ ವೇದೋಕ್ತಂ ವಿನಾ ತಂತ್ರೋಕ್ತಂ ಚ ಸರ್ವಂ ಜ್ಞೇಯಂ. ವೇದದಲ್ಲಿ ಹೇಳಿದ್ದು ತಂತ್ರ ಅಂದ್ರೆ ತಂತ್ರಗ್ರಂಥಗಳು, ಅಂದ್ರೆ ಪಂಚರಾತ್ರ ಮುಂತಾದಗಳಲ್ಲಿ ಹೇಳಿದ್ದನ್ನ ತಿಳಿಯಬೇಕು ಹಾಗೆ ಅಂತ ಅಲ್ಲಿ ಹೇಳಿದ ಕ್ರಮದಲ್ಲಿ ಮಾಡಬೇಕು. ತಂತ್ರೋಕ್ತಂ ಚ ಸರ್ವಂ ಜ್ಞೇಯಂ. ಸ್ತ್ರೀಭಿಃ ಇತಿ ಉಪಲಕ್ಷಣಂ ಸ್ತ್ರೀ ಶೂದ್ರ ಬಂಧುಭಿಃ ಇತ್ಯರ್ಥಃ. ಸ್ತ್ರೀಯರು ಮತ್ತು ಶೂದ್ರರು ಇನ್ನು ಬ್ರಹ್ಮ ಬಂಧುಗಳು, ಬ್ರಾಹ್ಮಣನಾಗಿ ಯಾರು ಸರಿಯಾಗಿ ಇರೋದಿಲ್ಲ ಅವರು ಅಂತ. ಅವರು ವೇದಾಂ ವಿನಾ ಅಖಿಲಂ ತಂತ್ರೋಕ್ತಂ, ವೇದಗಳನ್ನ ಬಿಟ್ಟು ತಂತ್ರಗಳಲ್ಲಿ ಹೇಳಿದ್ದನ್ನೆಲ್ಲ ತಿಳಿಯಬೇಕು ಹಾಗೆ ಅಂತ. ಇದು ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಕೊಡುವ ಉತ್ತರ ಅಂತ ನಾವು ನೋಡ್ತಾ ಇರೋದು. ಸ್ತ್ರೀಣಾಂ ಸ್ವೀಯ ಪುಣ್ಯತಿ ಸ್ವಸ್ವಕೀಯ ಭರ್ತೃನಿಯತಿ ಧರ್ಮ. ಇನ್ನು ಸ್ತ್ರೀಯರಿಗೆ ತಮ್ಮ ತಮ್ಮ ಪುರುಷರು ಅಂತ ಯಾರಿದ್ದಾರೆ, ಪತಿಯರು ಅಂತ, ಪತಿ ಜೊತೆಗೆ ನಿಯತವಾಗಿ ಇರೋದೇ ಅವರಿಗೆ ಧರ್ಮವಾಗಿದೆ ಹಾಗೆ ಅಂತ. ನೃಣಾಂ ಪುಂಸಾಂ ಸ್ವಧಾರ ನಿಯತಿ ಸ್ವಸ್ವಭಾರ್ಯ ನಿಯಮ ಧರ್ಮ. ಇನ್ನು ಪುರುಷರಿಗೆ ತಮ್ಮ ಹೆಂಡತಿ ಜೊತೆಗೆ ಇರೋದೇ ಅವರಿಗೆ ಧರ್ಮ ಹಾಗೆ ಅಂತ. ಅಂದ್ರೆ ಸ್ತ್ರೀಯರು ಪರಪುರುಷರನ್ನ ಬಯಸಬಾರದು, ಪುರುಷರು ಪರಸ್ತ್ರೀಯನ್ನು ಕೂಡ ಬಯಸಬಾರದು ಹಾಗೆ ಅಂತ ಧರ್ಮ ವಿಚಾರವನ್ನ ಹೇಳಿದ್ದಾರೆ. ಧರ್ಮೋ ಗುಣೋತ್ತಮಾನಾಂ ತು ಸ್ಮೃತ್ಯೈವ ಅಂಧತಮೋ ವ್ರಜೇತ್ ಗುಣ ಸರ್ವಸ್ವ ಹಾನಿ ಸ್ಯಾತ್ ಉತ್ತರೋತ್ತರೋತ್ರ ಚ ಅಧೋ ಅಧೋ ಅಧಿಕ ದೋಷಃ ಸ್ಯಾತ್ ಸ್ತ್ರೀಣಾಂ ಅನ್ಯತ್ರ ಮಧ್ಯತಃ. ಗುಣೈಃ ಉತ್ತಮಾನಾಂ ದೇವಋಷಿಯಾದಿ ಸ್ತ್ರೀನಾಂ. ಇದು ಮನುಷ್ಯರ ಸ್ತ್ರೀಯರ ಬಗ್ಗೆ ಹಿಂದೆ ಹೇಳಿದರು. ಇನ್ನು ಋಷಿಗಳ ದೇವತೆಗಳ ಸ್ತ್ರೀ ಎಲ್ಲ ಇದ್ದಾರಲ್ಲ, ದೇವಋಷಿಯಾದಿ ಸ್ತ್ರೀನಾಂ, ಅವರು ಸ್ಮೃತ್ಯೈವ ಸಂಭೋಗ ಇಚ್ಛಾ ಮಾತ್ರೇನೇವ ಅಂಧಧಮೋ ವ್ರಜೇತ್. ಅಂತ ಸ್ತ್ರೀಯರನ್ನ ಯಾರು ಬಯಸಿದರೆ, ಗುಣಗಳಿಂದ ಉತ್ತಮರಾದ ಸ್ತ್ರೀಯರನ್ನ ಬಯಸಿದರೆ, ಮನುಷ್ಯರು ಋಷಿಯ ಪತ್ನಿಯನ್ನೋ ಅಥವಾ ದೇವತೆಗಳ ಪತ್ನಿಯನ್ನು ಗಮನ ಮಾಡಬೇಕು ಅಂತ ಬಯಸಿದರೆ ಅಂಧಂತಮೋ ರಜೇತ್, ಅಂಧಂತಮಸ್ಸಿಗೆ ಹೋಗ್ತಾರಂತೆ. ಯಾಕೆಂದ್ರೆ ದೊಡ್ಡವರಲ್ಲಿ ಮಾಡಿದ ಅಪರಾಧ ಅದು ಮಹಾ ಅಪರಾಧ ಅಂತ ಪರಿಗಣಿಸಲ್ಪಡುತ್ತದೆ. ಅದರಿಂದ ನಮಗಿಂತ ತಾರತಮ್ಯದಲ್ಲಿ ದೊಡ್ಡವರ ಆ ಸ್ಥಾನವನ್ನು ಬಯಸಬಾರದು. ಆ ದೊಡ್ಡ ಸ್ಥಾನದಲ್ಲಿ ಇರುವ ಸ್ತ್ರೀಯರನ್ನು ಕೂಡ ನಾವು ಬಯಸಬಾರದು, ಪುರುಷರಾದವರು ಬಯಸಬಾರದು ಹಾಗೆ ಅಂತ. ಇಚ್ಛಾ ವ್ಯತಿರೇಕೇನ ಅನ್ಯಧಾರಾ ದರ್ಶನಾದೇಹೆ ಅಸಂಭಾವಿತತ್ವಾದಿತ್ಯರ್ಥಃ. ಅತ್ಯುತ್ತಮ ದೇವಋಷಿಯಾದಿ ಭಾರ್ಯ ಸ್ಮರಣಂ ಅಂಧಂತಮ ಕಾರಣ ಮುಕ್ತ. ಆ ದೇವತೆಗಳನ್ನ ನೋಡೋದು ಬಿಡಿ, ಅವರನ್ನ ಸ್ಮರಣೆ ಮಾಡಿದರೂ ಕೂಡ, ಕೆಟ್ಟ ದೃಷ್ಟಿಯಿಂದ ಅವರನ್ನ ಸ್ಮರಣೆ ಮಾಡಿದರೂ ಕೂಡ ಅಂಧಂತಮಸ್ಸಿಗೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಅದನ್ನ ಮಾಡಬಾರದು ಅಂತ. ಅತ್ರ ಚ ಲೋಕೆ ಉತ್ತರೋತ್ತರ ಸ್ವಾಪೇಕ್ಷೆಯ ಉತ್ತಮೋತ್ತಮ ಸ್ತ್ರೀ ಸಂಭೋಗತಃ ಗುಣ ಸರ್ವಸ್ವ ಹಾನಿ ಸ್ಯಾತ್. ಆ ರೀತಿಯಾಗಿ ಮಾಡಿದರೆ ನಮ್ಮಲ್ಲಿ ಇರುವ ಎಲ್ಲಾ ಗುಣಗಳು ಕೂಡ ಹೊಟ್ಟೋಗ್ತದಂತೆ. ಉತ್ತಮ ಸ್ತ್ರೀಯರ ಜೊತೆಗೆ ನಾವು ಸಂಭೋಗ ಮಾಡಿದರೆ, ಮಾಡಬೇಕು ಅಂತ ಬಯಸಿದರೆ, ಇಚ್ಛೆ ಪಟ್ಟರು ಕೂಡ ಸಾಕು, ಸ್ಮರಣೆ ಮಾಡಿದರೂ ಕೂಡ ಸಾಕು,
ಅದು ನಮ್ಮ ಸರ್ವಸ್ವ ಹಾನಿಗೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಗುಣಾಹ ಜ್ಞಾನಾನಂದಾದಯ ಏವಂ ಸರ್ವಸ್ವಂ ತದ್ಹಾನಿ ಸ್ಯಾತ್. ಜ್ಞಾನಾನಂದಾದಿ ಎಲ್ಲವೂ ಕೂಡ ಹಾನಿಯಾಗ್ತದೆ, ಜ್ಞಾನ ಲೋಪವಾಗ್ತದೆ, ಆನಂದ ಒಟ್ಟೋಗ್ತದೆ, ದುಃಖ ಆಗ್ತದೆ, ದಾರಿದ್ರ್ಯ ಬರ್ತದೆ, ಇತ್ಯಾದಿ ನಾನಾ ದುಃಖಗಳನ್ನ ಪಡೀಬೇಕಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅಥವಾ ಉತ್ತರೋತ್ತರತಃ ಎಂಬುದಕ್ಕೆ ಉಚ್ಚೋಚ್ಚ ವರ್ಣ ಸ್ತ್ರೀ ಸಂಭೋಗತಃ ಇತ್ಯರ್ಥ. ಒಂದು ರೀತಿ ಗಣ, ದೇವ ಋಷಿ ಪಿತೃಪ ನರಾಹ ಅಂತ ಮುಕ್ತಿಯೋಗ್ಯರ ಗಣವನ್ನ ತೆಗೆದುಕೊಂಡ್ರೆ ಕೆಳಗಿನವರು ಉತ್ತಮ ಸ್ತ್ರೀಯರನ್ನ ಬಯಸಬಾರದು ಹಾಗೆ ಅಂತ. ಇನ್ನು ವರ್ಣ ಅಂತ ತೆಗೆದುಕೊಂಡ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಇದೆ. ಕೆಳಗಿನ ವರ್ಣದವರು ಉತ್ತಮ ವರ್ಣದ ಸ್ತ್ರೀಯರನ್ನ ಬಯಸಬಾರದು ಹಾಗೂ ಒಂದು ನಿಯಮ ಇದೆ. ತಥಾ ಚ ಶೂದ್ರ ಸ್ತ್ರೀ ಕಾಮೇನ ಯಾವತೀ ಗುಣಹಾನಿ ಪುಣ್ಯಹಾನಿ ತಥೋಪ್ಯಧಿಕ ವೈಶ್ಯ ಸ್ತ್ರೀ ಕಾಮನೆ. ಅದರಿಂದ ಒಂದು ಬ್ರಾಹ್ಮಣನಾದವ ಕೆಳಗಿನ ವರ್ಣದ ಸ್ತ್ರೀಯರನ್ನು ಕೂಡ ಬಯಸಬಾರದು ಅಂತ ಇದೆ. ಉದಾಹರಣೆಗೆ ಶೂದ್ರ ಸ್ತ್ರೀಯ ಕಾಮನೆಯಿಂದ ಗುಣಹಾನಿ, ಎಲ್ಲಾ ಪುಣ್ಯಗಳು ಒಟ್ಟೋಗ್ತದಂತೆ. ಮಾಡೋದೇ ಚಾರು ಚೂರು ಪುಣ್ಯ. ಇಂಥದನ್ನ ನೋಡಿ ಏನಾರು ಈಗ ತುಂಬಾ ಅದೇ ಜಾಸ್ತಿ ಆಗ್ತಾ ಇದೆ. ಅದನ್ನೆಲ್ಲ ನೋಡಿದ್ರೆ ಶಾಸ್ತ್ರದಿಂದ ಎಷ್ಟು ದೂರ ಬಂದಿದ್ದೀವಿ ಅಂತ ಅನಿಸ್ತದ ನೋಡಿ. ಮಾಡೋದೇ ಚಾರು ಚೂರು ಪುಣ್ಯ, ಅದು ಒಟ್ಟೋಗ್ತದೆ ಹಾಗೆ ಅಂತ. ತಥೋಪ್ಯಧಿಕಾಹ ವೈಶ್ಯ ಸ್ತ್ರೀ ಕಾಮನೆ, ಅದಕ್ಕಿಂತ ಅಧಿಕವಾದ ಪಾಪ ವೈಶ್ಯ ಸ್ತ್ರೀಯರನ್ನ ಕಾಮನೆ ಮಾಡಿದರೆ. ತಥೋ ಅಧಿಕ ಕ್ಷತ್ರಿಯ ಸ್ತ್ರೀ ಕಾಮನೆ, ಅದಕ್ಕಿಂತ ಅಧಿಕ ಕ್ಷತ್ರಿಯ ಸ್ತ್ರೀಯನ್ನ ನಾವು ಪುರುಷ ಬ್ರಾಹ್ಮಣರು ಬಯಸಿದರೆ ಹಾಗೆ ಅಂತ. ತತ್ಕಾಮನೆ ಯಾವತಿ ತಥೋ ಅಧಿಕ ಗುಣ ಉತ್ತಮ ತತ್ಕಾಮನೆ ಇದು ಸರ್ವಸ್ವ ಹಾನಿ ಸ್ಯಾತ್. ಈ ರೀತಿಯಾಗಿ ಉತ್ತರೋತ್ತರ ಸ್ತ್ರೀಯರನ್ನು ಕೂಡ ಬಯಸಬಾರದು, ಕೆಳಗಿನವರನ್ನು ಕೂಡ ನಾವು ಬಯಸಬಾರದು. ನಮಗೇಂತ ಬ್ರಾಹ್ಮಣರು, ಬ್ರಾಹ್ಮಣ ಸ್ತ್ರೀ ಪುರುಷರ ಮಧ್ಯದಲ್ಲಿ ವಿವಾಹ ಆಗೋದು ಉಚಿತ ಅಂತ ಭೀಷ್ಮಾಚಾರ್ಯರ ಅಷ್ಟು ಶಾಸ್ತ್ರವನ್ನ ಬಲ್ಲವರು ಅವರು ಹೇಳಿದ ಮಾತು ಇದು ಹಾಗೆ ಅಂತ ತಲೆಯಲ್ಲಿ ಇಟ್ಕೋಬೇಕು ನಾವು ಹಾಗೆ ಅಂತ. ಏವಂ ಸ್ವಧಾರ ನಿಯತಿರ್ನೃಣಾಂ ಇತ್ಯಸ್ಯ ವಿಪಕ್ಷೆ ಬಾಧಕಮುಕ್ತ್ವಾ ಸ್ವೀಯ ಪುಂ ನಿಯತಿ ಸ್ತ್ರೀಣಾಂ ಇತ್ಯಸ್ಯಾಪಿ ವಿಪಕ್ಷೆ ಬಾಧಕಮಾಹ ಅಧೋದ್ ಮಧ್ಯತಃ ಸ್ವಭರ್ತು ನೀಚಾತ್ ಅನುತ್ತಮಾತ್ ಸಮಾನಾತ್ ಅನ್ಯತ್ರ ಪುರುಷೇ ಕಾಮನಾಯಃ ದೋಷಃ. ಅದೇ ತರ ಸ್ತ್ರೀಯರು ಕೂಡ ಬೇರೆ ಪುರುಷರನ್ನ ಆ ರೀತಿಯಾಗಿ ಬಯಸಬಾರದು ಹಾಗೆ ಅಂತ. ಇದೆಲ್ಲ ನಾವು ಮಾಡಿರುವ ಪುಣ್ಯಕ್ಕೆ ಹಾನಿ ಆಗ್ತದೆ ಹಾಗೆ ಅಂತ ಅದರ ವಿಚಾರ. ವೇದಾ ಅಪ್ಯುತ್ತಮ ಸ್ತ್ರೀಭಿಃ ಕೃಷ್ಣಾಧ್ಯಾಭಿರಿವಾಖಿಲಾಃ ದೇವ್ಯೋ ಮುನಿತ್ರಿಯಶ್ಚೈವ ನರಾದಿಕುಲಜಾ ಅಪಿ ಉತ್ತಮ ಇತಿ ವಿಜ್ಞೇಯ ಸಚ್ಶೂದ್ರೈರಪ್ಯವೈದಿಕಂ ಜ್ಞೇಯಮನ್ಯೈರ್ಹರೇರ್ನಾಮ ನಿಜ ಕರ್ತವ್ಯಮೇವ ಚ. ಇನ್ನು ಸ್ತ್ರೀಭಿಃ ವೇದಾನ್ ವಿನಾ ಅಖಿಲಂ ಇತ್ಯಸ್ಯಾಪ್ಯಪವಾದಮಾಹ. ವೇದಗಳ ವಿಚಾರವನ್ನು ನಾವು ನೋಡಿದ್ದೀವಿ. ಸಾಮಾನ್ಯ ಸ್ತ್ರೀಯರು ವೇದವನ್ನ ಓದಲಿಕ್ಕಿಲ್ಲ ಅಂತ ಇದೆ. ಆದರೆ ಉತ್ತಮ ಸ್ತ್ರೀಭಿಹಿ, ಉತ್ತಮ ಸ್ತ್ರೀಯರು ಅಂತ ದೇವತಾ ಸ್ತ್ರೀಯರು, ಋಷಿಪತ್ನಿಯರು ಅಂತ ಏನಿದ್ದಾರೆ ಅವರೆಲ್ಲರೂ ಕೂಡ ಅಖಿಲ ವೇದಾಹ ಜ್ಞಾತವ್ಯ, ವೇದಗಳನ್ನ ತಿಳಿಬಹುದು, ಎಲ್ಲಾ ವೇದವನ್ನು ಕೂಡ ಅವರು ತಿಳ್ಕೋಬೇಕು ಅಂತ ಇದೆ. ತತ್ರ ದೃಷ್ಟಾಂತ, ಅಲ್ಲಿ ದೃಷ್ಟಾಂತ ಯಾರು ಅಂದ್ರೆ ಕೃಷ್ಣಾದ್ಯಾಭಿರೇವ ಇತಿ. ದ್ರೌಪದಿ ಮೊದಲಾದವರೆಲ್ಲ ಎಲ್ಲಾ ವೇದಾಭಿಮಾನಿ ದೇವತೆಗಳು ಅವರೇ, ವೇದಗಳಲ್ಲಿ ಸಂಪೂರ್ಣ ಅಧಿಕಾರ ಇದೆ ಹಾಗೆ ಅಂತ. ಅದರಿಂದ ಎಲ್ಲಾ ಸ್ತ್ರೀಯರಿಗೂ ಕೂಡ ವೇದ ಇಲ್ಲ ಅಂತ ಶಾಸ್ತ್ರ ಹೇಳ್ತಾ ಇಲ್ಲ. ಉತ್ತಮ ಸ್ತ್ರೀಯರಿಗಂತೂ ಇದ್ದೇ ಇದೆ. ಇನ್ನು ಮನುಷ್ಯರಲ್ಲಿ ಇರತಕ್ಕ ಸ್ತ್ರೀಯರಿಗೆ ಈ ಭಾಗವತ, ಈ ತಂತ್ರಜ್ಞಾನ ಅದು ಅಷ್ಟು ಸಾಕು ಹಾಗೆ, ಅಷ್ಟಕ್ಕೆ ದೇವರ ಅನುಗ್ರಹ ಮಾರ್ಕ್ಸ್ ಕೊಟ್ಬಿಡ್ತಾನೆ ಅಂತ ಆದ ಮೇಲೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳುವ ವಿಚಾರ ಬೇಡ ಇದರಲ್ಲಿ ಹಾಗೆ ಅಂತ. ಪರಮಾತ್ಮ ಹೇಳಿದ್ದಾನೆ ಬೇಡ ಹಾಗೆ ಅಂದ್ರೆ ಬಿಟ್ಟು ಬಿಡೋಣ ಅಷ್ಟೇ. ತುಂಬಾ ಜನ ಕೇಳೋದುಂಟು, ಯಾಕೆ ಸ್ತ್ರೀಯರು ಯಾಕ್ರಿ ವೇದ ಓದಬಾರ್ದು ಅಂತ ಹೇಳ್ತೀರಿ ಹಾಗೆ ಅಂತ. ಇಷ್ಟೇ ಉತ್ತರ ಅದಕ್ಕೆ. ದೇವ್ರು ಏನ್ ಹೇಳಿದ, ಇದು
ಅದು ಬೇಕು ಇದು ಬೇಕು ಅಂತ ನಾವು ಕೇಳಿ ಓದೋದಿಲ್ಲ. ಈಗ MBBS ಓದಬೇಕು ಅವರು ಪಾಸ್ ಆಗಬೇಕು, ಏನ್ ಮಾಡಬೇಕು? ಗೌರ್ಮೆಂಟ್ ಏನು ಟೆಕ್ಸ್ಟ್ ಬುಕ್ ಪ್ರಿಸ್ಕ್ರೈಬ್ ಮಾಡಿದೆಯೋ ಅದನ್ನ ಓದ್ಬೇಕಷ್ಟೆ. ನೀವು ಯಾಕೆ MBBS ಓದೋರು ಯಾಕೆ ಲಾ ಓದಬಾರ್ದು, ಯಾಕೆ ಬೇರೆದು ಓದಬಾರ್ದು? ಅಥವಾ ಇನ್ನು ಕೆಳಗಿನ ಕ್ಲಾಸಲ್ಲೇ ಇಟ್ಕೊಳ್ಳಿ, SSLC ಸೆಕೆಂಡ್ PU ಅದೆಲ್ಲ ಬೇರೆ ಪುಸ್ತಕ ಯಾಕೆ ಓದಬಾರ್ದು? ಓದಬಾರ್ದು ಅಂತ ಹೇಳ್ತಾ ಇಲ್ಲ, ಆದ್ರೆ ಅದರ ಫಲ ಇರೋದಿಲ್ಲ ಹಾಗೆ ಅಂತ ಅಷ್ಟೆ. ಒಟ್ಟು ಟೈಮ್ ವೇಸ್ಟು, ಎನರ್ಜಿ ವೇಸ್ಟು, ಶಕ್ತಿ ವೇಸ್ಟು ಎಲ್ಲವೂ ಆಗ್ತದೆ. ಅದು ಬಿಟ್ಟು ಪ್ರಿಸ್ಕ್ರೈಬ್ಡ್ ಬುಕ್ ಅಂತ ಏನಿದೆ, ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಅಂತ ಏನಿದೆ, ಅಷ್ಟು ನಾವು ತಯಾರು ಮಾಡ್ಕೊಂಡ್ರೆ, ಅಷ್ಟು ಜ್ಞಾನವನ್ನ ಪಡ್ಕೊಂಡ್ರೆ ಹೇಗೆ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡ್ತೀವಿ, ದೇವರ ಎಕ್ಸ್ಪೆಕ್ಟೇಷನು ಅಷ್ಟೇ ಇದೆ. ದೇವರು ಏನ್ ಹೇಳಿದ್ದಾನೋ ಅಷ್ಟನ್ನು ತಿಳ್ಕೊಂಡ್ರೆ ನಾವು ಸಾಕು ಎನ್ನುವುದು ಭೀಷ್ಮಾಚಾರ್ಯರ ಅಭಿಪ್ರಾಯ. ಯಾರು ಉತ್ತಮ ಸ್ತ್ರೀಯರು ಅಂದ್ರೆ ದೇವತಾ ಸ್ತ್ರೀಯರು ಮತ್ತು ಮುನಿಸ್ತ್ರೀಯರು, ಅವರೆಲ್ಲ ಉತ್ತಮ ಸ್ತ್ರೀಯರು ಅಂತ ಪರಿಗಣಿಸಲ್ಪಟ್ಟಿದ್ದಾರೆ. ನಾನು ತಾಸಾಮೇವ ಮನುಷ್ಯಾದಿ ಜನ್ಮ ಪ್ರಾಪ್ತೋ ವೇದಾಧಿಕಾರ ಭಾವ ಕಿಂ ಇತಿ ಉತ್ತಮತ್ವಾನ್ ಅಪಾಯ ತತ್ರಾಪಿ ವೇದಾಧಿಕಾರ. ಇನ್ನು ಅಂತ ಉತ್ತಮ ಸ್ತ್ರೀಯರು, ದೇವತಾ ಸ್ತ್ರೀಯರು, ಋಷಿಗಳ ಸ್ತ್ರೀಯರು ಹಾಗೆ ಅಂತ, ಅವರು ಏನೋ ಒಂದು ನಿಮಿತ್ತದಿಂದ ಭೂಮಿಗೆ ಬರ್ತಾರೆ. ಅಂತ ಸ್ತ್ರೀಯರು ಭೂಮಿಗೆ ಬಂದಾಗ ಭೂಮಿಯಲ್ಲಿ ಅವರು ವೇದಗಳನ್ನು ಓದಬಹುದಾ ಹಾಗೆ ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ನರಾದಿ ಕುಲಜಾ ಅಪಿ ಉತ್ತಮ ಜ್ಞಾತವ್ಯ ಇತಿ. ಉತ್ತಮ ಸ್ತ್ರೀಯರು ಮನುಷ್ಯರೇ ಮುಂತಾದ ಕುಲದಲ್ಲಿ ಬಂದರೂ ಕೂಡ ಅಲ್ಲೂ ಕೂಡ ಅವರು ವೇದಗಳನ್ನ ಅವಶ್ಯ ಓದಲೇಬೇಕು ಹಾಗೆ ಅಂತ. ಅತಯೇವ ಭಾರತ್ಯಾದಿಭಿರೇವ ಇತಿ ವಕ್ತವ್ಯೇ ಕೃಷ್ಣಾದ್ಯಾದಿಭಿರೇವ ಇತ್ಯುಕ್ತಂ. ಅದರಿಂದ ಆಚಾರ್ಯರು ಕೂಡ ಭಾರತ್ಯಾದಿಗಳು ಅಂತ ಹೇಳಿಲ್ಲ ನೋಡಿ, ದ್ರೌಪದ್ಯಾದಿಗಳು ಅಂತ ಹೇಳ್ತಾರೆ. ಯಾಕಂದ್ರೆ ದ್ರೌಪದಿ ದೇವಿ ಭಾರತೀ ದೇವಿ ಅವತಾರ. ಅದರಿಂದ ಅವತಾರ ಕಾಲದಲ್ಲೂ ಕೂಡ ಅಂತ ಉತ್ತಮ ಸ್ತ್ರೀಯರು ಭೂಮಿಗೆ ಬಂದಾಗ ಅವರು ಕೂಡ ವೇದಗಳನ್ನ ಅವಶ್ಯ ತಿಳಿದುಕೊಳ್ಳಬೇಕು ಹಾಗೆ ಅಂತ. ಅವೈದಿಕಂ ವೇದ ವ್ಯತಿರಿಕ್ತ ಭಾರತಾದಿ ಪ್ರತಿಪಾದ್ಯಂ ಜ್ಞೇಯಂ. ಇನ್ನು ಉಳಿದ ಸ್ತ್ರೀಯರೆಲ್ಲ ಏನ್ ಮಾಡಬೇಕು ಹಾಗೆ ಅಂದ್ರೆ, ವೇದಗಳನ್ನು ಓದಲಿಕ್ಕೆ ಬರಲ್ಲ ಅಂದ್ರೆ 5ನೇ ವೇದ ಒಂದು ಕೊಟ್ಟಿದ್ದಾರೆ ನೋಡಿ, ಇತಿಹಾಸ ಪುರಾಣಗಳು, ಮಹಾಭಾರತ, ರಾಮಾಯಣ ಪುರಾಣಗಳು. ಅದನ್ನ ಕೇಳಿ ಶ್ರವಣ ಮಾಡಿ ಪರಮಾತ್ಮನ ಜ್ಞಾನವನ್ನ ಪಡೆಯಬೇಕು ಹಾಗೆ ಅಂತ. ಅನ್ಯೈರ್ ವರ್ಣಭಾಗ್ಯೈ ಹರೇ ನಾಮ ಜ್ಞಾತವ್ಯಂ. ಇನ್ನು ವರ್ಣಬಾಹ್ಯರು ಅಂತ ಯಾರಿದ್ದಾರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಬಿಟ್ಟು ಉಳಿದ ವರ್ಣಬಾಹ್ಯರು, ಚಂಡಾಲರು ಮುಂತಾದವರು ಯಾರಿದ್ದಾರೆ ಅವರೆಲ್ಲ ಕೇವಲ ಹರಿನಾಮ ಸ್ಮರಣೆ ಮಾಡಿದರೆ ಸಾಕು ಹಾಗೆ ಅಂತ. ಅಷ್ಟಕ್ಕೆ ದೇವರು ಒಲಿತಾನೆ, ಅನುಗ್ರಹ ಮಾಡ್ತಾನೆ ಹಾಗೆ ಅಂತ. ಅದರಿಂದ ನಮಗೆ ಮುಖ್ಯ ಬೇಕಾಗಿರೋದು ಪರಮಾತ್ಮನ ಪ್ರಸಾದ ಯಾವುದರಿಂದ ಆಗ್ತದೆ ಹಾಗೆ ಅಂತ ಹೊರತು ಏನ್ ಮಾಡ್ಬೇಕೋ ಅವ್ರಂಗ್ ಮಾಡ್ತಾರಲ್ಲ ಇವ್ರು ನಾವ್ಯಾಕೆ ಹಿಂಗ್ ಮಾಡಬಾರ್ದು ಆ ತರ ಕಂಪೇರ್ ಮಾಡೋದಲ್ಲ. ನೆಟ್ ರಿಸಲ್ಟ್ ಏನು, 5 ಸೆಕ್ಷನ್ ಅವರು ಕೂಡ ಪಾಸ್ ಆಗ್ಬೇಕಷ್ಟೇ. ಅದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇನ್ನು ಚಂಡಾಲರೇ ಮೊದಲಾದವರು ಯಾರೇ ಇರ್ಲಿ, ದೇವ್ರು ಯಾರನ್ನು ಕೂಡ ರಿಜೆಕ್ಟ್ ಮಾಡೋದು ಅಂತ ಇಲ್ಲ. ಹರಿಭಕ್ತರಾಗಿದ್ರೆ, ಸ್ವಭಾವದಲ್ಲಿ ಒಳ್ಳೆಯವರಾಗಿದ್ರೆ, ಈ ಬ್ರಾಹ್ಮಣ ಮುಂತಾದವರೆಲ್ಲ ಈ ಶರೀರಕ್ಕೆ ಅಟ್ಯಾಚ್ ಆಗಿರೋದು, ಶರೀರದಿಂದಲೂ ಅಟ್ಯಾಚ್ ಆಗಿದೆ, ಗುಣದಿಂದಲೂ ಅಟ್ಯಾಚ್ ಆಗಿದೆ, ಎರಡರಿಂದಲೂ ಅಟ್ಯಾಚ್ ಆಗಿದೆ. ಅದರಿಂದ ವರ್ಣವಾಕ್ಯರು ಬಂದರೆ ಹರಿನಾಮ ಸ್ಮರಣೆ ಮಾಡುವುದರಿಂದಲೇ ಅವರಿಗೆ ಮೋಕ್ಷ ಸಾಧನೆ ಆಗ್ತದೆ ಹಾಗೆಂಬ ಅದರಲ್ಲಿ ಭೀಷ್ಮಾಚಾರ್ಯರು ಆ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅವೈದಿಕಂ ವೇದ ವ್ಯತಿರಿಕ್ತ ಭಾರತಾದಿ ಪ್ರತಿಪಾದ್ಯಂ ಜ್ಞೇಯಂ ಅನ್ಯವರ್ಣೈಃ ಬಾಹ್ಯೈಃ ಹರೇರ್ನಾಮ ಜ್ಞಾತವ್ಯಂ ಪೂರ್ವವೃದ್ಧಾನ್ ಅನುಷ್ಠಿತಂ ಚ ಅನುಷ್ಠೇಯಂ. ಹಿಂದಿನವರು ಪೂರ್ವವೃದ್ಧಾನ್, ನಮ್ಮ ಮನೆಯಲ್ಲಿ ಹಿಂದಿನ ಹಿರಿಯರು ಏನು ಅನುಷ್ಠಾನ ಮಾಡ್ಕೊಂಡು ಬಂದಿದ್ರೋ ಶಾಸ್ತ್ರಕ್ಕೆ ಅನುಗುಣವಾಗಿ ಅದನ್ನ ನಾವು ಅನುಷ್ಠಾನ ಮಾಡಬೇಕು ಹಾಗೆ ಅಂತ ಹೇಳ್ತಾರೆ. ಸರ್ವಥಾಂಧಂ ತಮೋ ಯಾತಿ ವರಂ ಸದೃಶಮೇವ ವಾ ಯೋ ವಿಷ್ಣೋರ್ಮನ್ಯತೆ ಕಿಂಚಿತ್ ಗುಣೈಃ ಕೈಶ್ಚಿದಪಿ ಕ್ವಚಿತ್ ಪೂರ್ಣಶೇಷಗುಣ ಇತ್ಯಾದಿ ವಿನಿಶ್ಚಯ ಭಾಗವತಃ ಧರ್ಮ ಇತ್ಯುಕ್ತಂ. ಪರಮಾತ್ಮ ಎಲ್ಲಾ ಗುಣಗಳಿಂದಲೂ ಕೂಡ ಪೂರ್ಣನಾಗಿದ್ದಾನೆ ಅಂತ ಇವೇ ಮೊದಲಾದ ಧರ್ಮಗಳು, ಭಾಗವತ ಧರ್ಮ, ಪರಮಾತ್ಮನ ಸಂಬಂಧಿಯಾದ ಧರ್ಮಗಳು ಅದು ದೇವರಲ್ಲಿ ಇದೆ ಅಂತ ನಾವು ತಿಳಿಯಬೇಕು. ತದಭಾವೇ ಅನರ್ಥಮಃ. ಆ ರೀತಿಯಾಗಿ ದೇವರ ಗುಣಧರ್ಮಗಳನ್ನ ನಾವು ಸರಿಯಾಗಿ ತಿಳಿಯದೇ ಇದ್ರೆ ಏನ್ ಅನರ್ಥ ಆಗ್ತದೆ ಹಾಗೆ ಅಂದ್ರೆ,
ಸರ್ವಥಾ ಇತ್ಯಾದಿನ ಸರ್ವಥಾ ಅಂಧಂತಮೋ ಯಾತಿ. ಅಂಧಂತಮಸ್ಸಿಗೆ ಅವರು ಹೋಗ್ತಾರೆ ಅಂತ. ಪರಮಾತ್ಮನ ಗುಣಗಳನ್ನ ಸರಿಯಾಗಿ ತಿಳಿಯದೆ ಬದುಕುವವರು ಅವರು ಉತ್ತಮ ಗತಿಯನ್ನ ಪಡೆಯೋದಿಲ್ಲ. ಹೊರತು ಪರಮಾತ್ಮನನ್ನ ವಿರೋಧ ಮಾಡಿದರೆ, ದ್ವೇಷ ಮಾಡಿದರೆ ನರಕ, ತಮಸ್ಸು ಇವುಗಳಿಗೆ ಹೋಗ್ತಾರೆ ಅಂತ ಅರ್ಥ. ಬ್ರಹ್ಮೇಶಾನಾದಿಕಂ ಕಿಂಚಿದಪಿ ಜೀವಜಾತಂ ಜಾನಂತಿ ವಿಷ್ಣೋ ಕೈಶ್ಚಿದಪಿ ಗುಣೈಃ ವರಂ ಉತ್ತಮಂ ಸದೃಶಮೇವ ವಾ ಯೋ ಮನ್ಯತೆ ನಿಶ್ಚಿನೋತಿ ಸಹ ಪುರುಷಃ ಸರ್ವಥಾ ಅನಿವಾರ್ಯಂ ಅಂಧಂತಮೋ ಯಾತಿ. ಅಂದ್ರೆ ಬ್ರಹ್ಮ, ರುದ್ರ ಇವರೆಲ್ಲರೂ ಕೂಡ ಪರಮಾತ್ಮನಿಗೆ ಸಾಮ್ಯನಾಗಿದ್ದಾರೆ ಅಥವಾ ಶ್ರೀಹರಿಗಿಂತ ಉತ್ತಮರಾಗಿದ್ದಾರೆ ಹಾಗೆಂತಲೇ ಯಾರು ತಿಳಿಯುತ್ತಾರೆ ಅವರೆಲ್ಲರೂ ಉತ್ತಮ ಗತಿಯನ್ನ ಪಡೆಯೋದಿಲ್ಲ, ಹೊರತು ತಮಸ್ಸಿಗೆ ಹೋಗ್ತಾರೆ ಹಾಗೆ ಅಂತ ಅದರ ಅಭಿಪ್ರಾಯ. ಬ್ರಹ್ಮೇಶಾನಾದಿಕಮಪಿ ಭೇದಂ ಯೋ ವಾ ನ ಮನ್ಯತೆ ಭೇದದೃಕ್ ತದ್ಗುಣಾದೌ ಚ ಪ್ರಾದುರ್ಭಾಗವತೇಪಿ ಚ. ಇನ್ನು ವಿಷ್ಣೋ ಬ್ರಹ್ಮೇಶಾನಾದೇಶ್ಚ ಭೇದಂ ಯೋ ನ ಮನ್ಯೇತ. ಯಾರು ವಿಷ್ಣುವಿಗೂ ಬ್ರಹ್ಮಾದಿ ದೇವತೆಗಳಿಗೂ ಇರತಕ್ಕ ಒಂದು ಡಿಫರೆನ್ಸ್, ಆ ಭೇದ ಅದನ್ನ ತಿಳಿಯೋದಿಲ್ಲ, ಅವರು ಕೂಡ ತಮಸ್ಸಿಗೆ ಹೋಗ್ತಾರೆ. ಅಂದ್ರೆ ವಿಷ್ಣು, ಬ್ರಹ್ಮ, ರುದ್ರ, ಈಶ ಇವರೆಲ್ಲರೂ ಕೂಡ ಒಂದೇ ಆತ್ಮ, ಒಂದೇ ಸೋಲು. ಬೇರೆ ಬೇರೆಯಾಗಿ ನಾವು ತಿಳ್ಕೊಂಡಿದ್ದೀವಿ ಅಷ್ಟೇ, ಹಾಗೆ ಅಂತ ತಿಳಿಬಾರ್ದು. ವಿಷ್ಣು ಬೇರೆ, ಬ್ರಹ್ಮ ಬೇರೆ, ರುದ್ರ ಬೇರೆ, ಇಂದ್ರ ಬೇರೆ, ಈ ರೀತಿಯಾಗಿ ಭೇದ ಜ್ಞಾನವೇ ನಮಗೆ ತಾರಕ ಹಾಗೆ ಅಂತ ಅದರ ಅಭಿಪ್ರಾಯ. ಅವರ ಸದೃಶವನ್ನು ಕೂಡ ತಿಳಿಬಾರ್ದು ಅಂತಾರೆ. ತದ್ಗುಣಾದೌ ವಿಷ್ಣು ಗುಣಕ್ರಿಯಾದಿನ ಪರಸ್ಪರಂ ಭೇದದೃಕ್ ಅವತಾರಣಂ ಪರಸ್ಪರಂ ಭೇದದೃಕ್. ಇನ್ನು ಪರಮಾತ್ಮನ ಅವತಾರಗಳು, ಪರಮಾತ್ಮನ ಕ್ರಿಯೆಗಳು ಏನಿದೆ ಅಲ್ಲಿ ನಾವು ಭೇದವನ್ನ ಕಾಣಬಾರದು. ಅಲ್ಲಿ ಭೇದವನ್ನು ನೋಡುವರು ತಮಸ್ಸಿಗೆ ಹೋಗ್ತಾರೆ ಹಾಗೆ. ಉದಾಹರಣೆಗೆ ಪರಮಾತ್ಮ ನಾರಾಯಣ, ವಾಸುದೇವ, ಅವನದ್ದೇ ರೂಪ ಮತ್ಸ್ಯ ಕೂರ್ಮಾದಿಗಳು ಹಾಗೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಶ್ರೀನಿವಾಸ ಅಂತೆಲ್ಲ ನಾವೇನು ರೂಪಗಳನ್ನ ಕೇಳ್ತೀವಿ, ಅದಕ್ಕೂ ಆ ರೂಪಗಳಿಗೂ ಅವತಾರ ರೂಪಗಳಿಗೂ ಮೂಲ ರೂಪಕ್ಕೂ ನಾರಾಯಣ ರೂಪಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಅಲ್ಲಿ ಅಭೇದವನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅದೇ ತರ ಪರಮಾತ್ಮನ ಗುಣಗಳು, ಪರಮಾತ್ಮ ಮತ್ತು ಪರಮಾತ್ಮನ ಕ್ರಿಯೆ ಎರಡರಿಗೂ ಯಾವ ಸಂಬಂಧ ಹಾಗೆ ಅಂದ್ರೆ ಅಭೇದ ಸಂಬಂಧವೇ ಇದೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ತಿಳಿಯಬೇಕು. ಪ್ರಾಕೃತಂ ದೇಹಂ ಅಥವಾ ದುಃಖಜ್ಞಾನ ಶ್ರಮಾದಿಕಂ ಮನ್ಯತೆ ತಾರತಮ್ಯಂ ವಾ ತದ್ಭಕ್ತೇಷು ಅನ್ಯತೈವ ಯಃ ಮನೋವಾಕ್ತನುಭೇರ್ಯೋ ವಾ ತಸ್ಮಿನ್ ತದ್ಭಕ್ತ ಏವ ವಾ ವಿರೋಧಕೃತ್ ವಿಷ್ಮಧೀನಾತ್ ಅನ್ಯತ್ ಕಿಂಚಿದಪಿ ಸ್ಮರನ್. ಇನ್ನು ಪ್ರಾದುರ್ಭಾವ ಗತೆ ಹರೌ ರಾಮಕೃಷ್ಣಾದೌ. ಇನ್ನು ಪರಮಾತ್ಮನ ಅವತಾರ ಇದೆ, ರಾಮ, ಕೃಷ್ಣ ಮುಂತಾದ ಅವತಾರಗಳನ್ನ ಪರಮಾತ್ಮ ತಾಳ್ತಾನೆ. ಅಲ್ಲಿ ಯಾರು ಭೇದವನ್ನು ಚಿಂತನೆ ಮಾಡ್ತಾರೆ, ರಾಮ ಬೇರೆ ಕೃಷ್ಣ ಬೇರೆ, ರಾಮ ಕೃಷ್ಣನ ಅವತಾರ ಅಲ್ಲ ಅಂದ್ರೆ ನಾರಾಯಣನ ಅವತಾರ ಅಲ್ಲ ಅಂತೆಲ್ಲ ಯಾರು ತಿಳಿತಾರೆ ವಿಪರೀತವಾಗಿ, ಅವರಿಗೂ ಕೂಡ ದುಃಖಾದಿಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಾದಿಷು ತಾರತಮ್ಯಂ ತದ್ಭಕ್ತೇಶು. ಇನ್ನು ಪರಮಾತ್ಮನ ಭಕ್ತರು ಅಂತ ಯಾರಿದ್ದಾರೆ, ಬ್ರಹ್ಮ, ರುದ್ರ, ಇಂದ್ರ ಮೊದಲಾದ ದೇವತೆಗಳು, ಅವರಲ್ಲೂ ಕೂಡ ತಾರತಮ್ಯ ಇಲ್ಲ ಅಂತ ತಿಳಿಯೋದು ಅದು ಕೂಡ ಅನರ್ಥಕ್ಕೆ ಕಾರಿ. ಬ್ರಹ್ಮ, ರುದ್ರ, ಇಂದ್ರ ಇವರಲ್ಲೂ ಕೂಡ ಏನಿದು ತಾರತಮ್ಯ ಅಂತ ಏನ್ ಹೇಳ್ತೀವಿ ಅದು ಇದ್ದೇ ಇದೆ ಅಂತ ಅರ್ಥ. ತಸ್ಮಿನ್ ವಿಷ್ಣು ತದ್ಭಕ್ತೇಶು ಬ್ರಹ್ಮಾದೌ ಮನೋವಾಗ್ ತನುಭಿ ಕರ್ಣೈಃ ಯೋ ವಿರೋಧಕೃತ್. ಅಷ್ಟು ಮಾತ್ರ ಅಲ್ಲ, ದೇವರಲ್ಲೂ ವಿರೋಧ ಮಾಡಬಾರದು. ಕಾಯೇನ ವಾಚ ಮನಸ, ದೇವರ ವಿರೋಧವೂ ಮಾಡಬಾರದು, ದೇವರ ಭಕ್ತರ ವಿರೋಧವನ್ನು ಕೂಡ ನಾವು ಮಾಡಬಾರದು ಅಂತ ಅರ್ಥ. ವಸ್ತು ಹೇಗಿದೆಯೋ ಹಾಗೆ ತಿಳಿದು ಅವರ ಸೇವೆಯನ್ನ, ಪರಮಾತ್ಮನ ಬಿಂಬ, ಪರಮಾತ್ಮನ ಪ್ರತಿಮೆ ಇವರು ಹಾಗೆ ಅಂತ ತಿಳಿದು ನಾವು ಪೂಜೆ ಮಾಡಬೇಕು ಅಂತ ಅರ್ಥ. ಅನ್ಯಾಧೀನತ್ವ ವಿಚ್ಛಾಸ್ಯ ಸರ್ವಪೂರ್ತ್ಯಭಿದೇವ ಚ ಭಕ್ತಿಹೀನಾಶ್ಚ ತೇ ಸರ್ವೇ ತಮೋಂಧಂ ಯಾಂತ್ಯ ಸಂಶಯಃ.
ವಿಷ್ಣುಧೀನತ್ವಾದ್ ಅನ್ಯ ವಿಷ್ಣು ಅನಧೀನಂ ಕಿಂಚಿದಪಿ ಸ್ಮರನ್ನಸ್ಯ ವಿಷ್ಣೋಃ ಅನ್ಯಾಧೀನತ್ವವಿತ್ ಅಸ್ಯೈವ ಸರ್ವೈಃ ಗುಣೈಃ ಪೂರ್ತ್ಯವಿತ್ ಪೂರ್ಣತ್ವ ಅನಭಿಜ್ಞಃ ಅಂತ ಅರ್ಥ. ತೇ ಸರ್ವೇ ಪೂರ್ವೋಕ್ತಾಃ ಭಕ್ತಿಹೀನಾಃ ತತಃ ಅಸಂಶಯಂ ಅಂಧಂತಮೋ ಯಾಂತಿ. ಇನ್ನು ಉಳಿದ ಜಗತ್ತು ಬ್ರಹ್ಮರುದ್ರಾದಿ ಎಲ್ಲರೂ ಕೂಡ ಪರಮಾತ್ಮನ ಅಧೀನದಲ್ಲಿ ಇದ್ದಾರೆ ಅಂತ ತಿಳಿಯದೆ, ಅಥವಾ ವಿಷ್ಣು ಇನ್ನೊಬ್ಬರ ಅಧೀನದಲ್ಲಿ ಇದ್ದಾನೆ ಅಂತ ತಿಳಿದರೆ ಅವರೆಲ್ಲರೂ ಕೂಡ ಭಕ್ತಿಹೀನರಾಗಿ ತಮಸ್ಸಿಗೆ ಹೋಗ್ತಾರೆ ಅಂತ ಅರ್ಥ. ಅದರಿಂದ ವಿಷ್ಣುವನ್ನ ಏನಂತ ತಿಳಿಬೇಕು? ಸರ್ವೋತ್ತಮನೆಂದೇ ತಿಳಿಬೇಕು. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ಈ ರೀತಿಯಾಗಿ ನಾವು ತಿಳಿಬೇಕು ಅಂತ ಅರ್ಥ. ತತ್ವೇ ಸಂಶಯಯುಕ್ತಾ ಯೇ ಸರ್ವೇ ತೇ ನಿರಯೋಪಗಾಃ ದೋಷೇಭ್ಯಸ್ತೆ ಗುಣಾಧಿಕ್ಯೇ ನೈವ ಯಾಂತ್ಯಧಮಾಂ ಗತಿಂ ಗುಣದೋಷ ಸಾಮ್ಯೇ ಮಾನುಷ್ಯಂ ಸರ್ವದೈವ ಪುನಃ ಪುನಃ. ಏವಂ ಉಕ್ತತತ್ವೇ ವಿಪರೀತ ನಿಶ್ಚಯತಾಂ ಅನರ್ಥಂ ಉಕ್ತ್ವಾ ತತ್ರ ಸಂಶಯವತಾಂ ಅನರ್ಥಂ ಆಹ. ಈ ರೀತಿಯಾಗಿ ನಾವೇನು ಹಿಂದೆ ವಿಚಾರ ತಿಳಿದೀವಿ, ಪರಮಾತ್ಮನೇ ಸರ್ವೋತ್ತಮ, ಅವನ ಅಧೀನದಲ್ಲೇ ಈ ಜಗತ್ತಿದೆ, ಎಲ್ಲಾ ದೇವತೆಗಳು ಅವನ ಅಧೀನದಲ್ಲೇ ಇದ್ದಾರೆ, ಅವನಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಹಲಗಾಡೋದಿಲ್ಲ, ಹಾಗೆ ಅವನೇ ಸ್ವತಂತ್ರ ಕರ್ತ, ಅವನೇ ಸ್ವತಂತ್ರವಾಗಿ ಎಲ್ಲವನ್ನ ಮಾಡಿಸ್ತಾನೆ, ಉಳಿದವರೆಲ್ಲರೂ ಕೂಡ ತಾರತಮ್ಯ ಇದೆ, ಎಲ್ಲರೂ ಕೂಡ ಪರಮಾತ್ಮನ ಸೇವಕರಾಗಿದ್ದಾರೆ, ಹಾಗೆ ಅಂತೆಲ್ಲ ನಾವು ತಿಳಿಬೇಕು. ಈ ರೀತಿಯಾಗಿ ತಿಳಿದೇ ಇದ್ರೆ, ಆ ವಿಚಾರದಲ್ಲಿ ಸಂಶಯ ಇದ್ದರೆ, ಹರಿ ಸರ್ವೋತ್ತಮ ಎನ್ನತಕ್ಕ ವಿಚಾರದಲ್ಲಿ ನಮಗೆ ಸಂಶಯ, ಯಾರೋ ಒಬ್ರು ಕೇಳಿದರೆ ಹೌದು ಇರ್ಬೋದು, ಇಲ್ಲದೇನೋ ಇರ್ಬೋದು, ಹಾಗೆ ಅಂತ ನಾವು ಉತ್ತರ ಕೊಡಬಾರ್ದು. ಕರಾರುವಾಕಾಗಿ ನಮಗೆ ಪ್ರಮಾಣ ಮೂಲಕ ನಾವು ತಿಳಿದಿರಬೇಕು, ಅಲ್ಲಿ ಆ ವಿಚಾರದಲ್ಲಿ ಸಂಶಯ ಇರಬಾರದು ಅಂತಾರೆ. ತತ್ವೇ ಸಂಶಯಯುಕ್ತೋ ಯೇ ಸರ್ವೇ ತೇ ನಿರಯೋಪಗಾಹ, ಅವರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಒಬ್ರು ಬಂದಾಗ, ಯಾರ ವೈಷ್ಣವರು ಸಿಕ್ಕಿದಾಗ ಹೌದು ವಿಷ್ಣು ಸರ್ವೋತ್ತಮ ಅಂತ ಹೇಳೋದು, ಇನ್ನೊಬ್ರು ಯಾರಾவது ಅಡ್ಡನಾಮ ಹಾಕೊಂಡು ಬಂದರೆ ಅವ್ರ ಹತ್ರ ಶಿವ ಸರ್ವೋತ್ತಮ ಅಂತ ಹೇಳೋದು. ಆ ರೀತಿಯಾಗಿ ಎಲ್ಲ ನಾವು ಮಾಡಬಾರದು ಅಂತ ಅರ್ಥ. ತತ್ವೇ ವಿಷ್ಣೋಃ ಸರ್ವೋತ್ಕೃಷ್ಟತ್ವಾದಿ ತತ್ವೇ ಸದಾ ಸಂಶಯಯುಕ್ತಃ. ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಎನ್ನುವ ವಿಚಾರದಲ್ಲಿ ಯಾರು ಡೌಟ್ ಉಳ್ಳವರಾಗಿದ್ದಾರೋ, ಸಂಶಯ ಉಳ್ಳವರಾಗಿದ್ದಾರೋ, ತೇ ಸರ್ವೇ ಅವರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ. ತೇ ಸಂಶಯಯುಕ್ತಾಃ ದೋಷೇಭ್ಯಃ ಸ್ವಗತ ಮನೋ ದೋಷ ಅಪೇಕ್ಷೆಯ ಗುಣಾಧಿಕ್ಯೇ ಸ್ವಗತ ಗುಣೇಶು ಜ್ಞಾನಾದಿಷು ಅಧಿಕೇಶು ಸತ್ಸು ಅಧಮಾಂ ನಿರಯರೂಪಾಂ ಗತಿಂ ನೈವ ಯಾಂತಿ. ಇನ್ನು ಈ ರೀತಿಯಾಗಿ ದೋಷದಿಂದ ಕೂಡಿದವರು ತಾವು ಸರಿಯಾದ ಜ್ಞಾನವನ್ನ ಪಡೆದು ಶ್ರವಣಾದಿಗಳನ್ನು ಮಾಡಿ ಗುರುಗಳ ಹತ್ರ ಹೋಗಿ ಯಾರು ಜ್ಞಾನವುಳ್ಳವರಾಗಿ ಮಾಗಿ ದೇವರಲ್ಲಿ ಭಕ್ತಿ ಮಾಡ್ತಾರೆ, ಅವರಿಗೆ ನರಕಾದಿ ಅನರ್ಥಗಳು ನೈವಯಾಂತಿ ಇರೋದಿಲ್ಲ. ದೇವರಲ್ಲಿ ಲವಲೇಶು ಭಕ್ತಿ ಮಾಡಿದರೂ ಕೂಡ, ಧರ್ಮಾಚರಣೆ ಮಾಡಿದರೂ ಕೂಡ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಗುಣಾನಾಂ ದೋಷಾನಾಂ ಸಾಮ್ಯೇ ಸತಿ ಪುನಃ ಪುನಃ ಮಾನುಷ್ಯಂ ಯಾಂತಿ ಸರ್ವದಾ ಗುಣದೋಷ ಸಾಮ್ಯೇ ಸರ್ವದೈವ ಯಾಂತಿ ಇತ್ಯರ್ಥ. ಇನ್ನು ಕೆಲವರಿಗೆ ರಜೋಗುಣ ಗುಣಾನಾಂ ದೋಷಾನಾಂ ಸಾಮ್ಯೆ, ಗುಣದೋಷಗಳು ಸಮನಾಗಿದ್ದರೆ 50-50 ಅಂತ 50% ಪುಣ್ಯ ಮಾಡೋದು, 50% ಪಾಪ ಮಾಡೋದು, ಆ ರೀತಿಯಾಗಿ ಇದ್ದರೆ ಮತ್ತೆ ಮತ್ತೆ ಅವರು ಮನುಷ್ಯರಾಗಿ ಹುಟ್ಟಿ ಸರ್ವದಾ ಗುಣದೋಷ ಸಾಮ್ಯ, ಗುಣದೋಷಗಳು ಸಾಮ್ಯವಾಗಿ ಇರ್ತದೆ, ಆ ರೀತಿಯಾಗಿಯೇ ಸರ್ವದಾ ಇರ್ತಾರೆ ಹಾಗೆ ಅಂತ. ಅದರಿಂದ ಪರಮಾತ್ಮನ ವಿಚಾರದಲ್ಲಿ ನಮಗೆ ಸಂಶಯ ಇರಬಾರ್ದು. ಇದಮಿತ್ತಮ್ ಅಂತ ಸರಿಯಾಗಿ ನಿರ್ಧಾರವಾಗಿ ನಾವು ತಿಳಿದು ಬೇರೆಯವರಿಗೂ ಕೂಡ ಹೇಳುವ ಒಂದು
ಭಾವನೆಯನ್ನು ನಾವು ಬೆಳೆಸ್ಕೋಬೇಕು ಹಾಗೆ ಅಂತ ವಿಚಾರವನ್ನು ಭೀಷ್ಮಾಚಾರ್ಯರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.